ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ಮಸಾಲೆ ಪಡ್ಡು ಮಾಡ್ತೀವಿ ನೋಡ್ರಿ. ಮೊದಲಿಗೆ ನಾವು ಚಟ್ನಿ ಮಾಡ್ಕೊಳಕ್ಕೆ ಏನು ಮಾಡ್ತೀವಿ ಅಂದರೆ ಹಂಚಿಟ್ಟು ಹಂಚಿನಾಗ ಸ್ವಲ್ಪ ಶೇಂಗಾ ಕಾಳು ಹಾಕ್ಕೊಂಡು ಅದನ್ನು ನೀಟಾಗಿ ಚೆನ್ನಾಗಿ ಹುರ್ಕೋಬೇಕು ನೋಡ್ರಿ. ಅದು ಹುರ್ಕೊಂಡಾದ್ಮೇಲೆ ಈಗ ಚಟ್ನಿಗೆ ಏನು ಬೇಕು ರೀ, ಟೊಮಾಟೊ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಉದ್ದಿನಬೇಳೆ, ಕರಿಬೇವು ಹಾಕಿ ಸ್ವಲ್ಪ ಮ್ಯಾಗ ಎಣ್ಣೆ ಹಾಕಿ ಏನು ಮಾಡ್ಬೇಕು ರೀ, ಅವು ಗೋಲ್ಡನ್ ಬ್ರೌನ್ ಕಲರ್ ಬರತನ ಹುರ್ಕೋಬೇಕು ನೋಡ್ರಿ. ಇವೇನು ಹುರ್ಕೊಂಡ್ರೆ ಟೇಸ್ಟು ಬೇರೆ ಥರನೇ ಬರ್ತದೆ ರೀ. ಇವನು ಹುರ್ಕೊಂಡು ಮಾಡ್ಬೇಕು ನೋಡ್ರಿ. ಹಾಗೆ ಹಸಿವಾಗ್ತೀವಿ ನೋಡ್ರಿ, ಅದು ಹಸಿ ವಾಸನೆ ಬರ್ತದೆ ರೀ. ನೀಟಾಗಿ ಹುರ್ಕೊಂಡ್ಬಿಟ್ವಿ ಅಂದ್ರೆ ಟೇಸ್ಟ್ ಬೇರೆ ಥರನೇ ಬರ್ತದೆ ರೀ. ನೀವು ನಿಮ್ಮ ಮನೆಗೆ ಈ ಥರ ಒಮ್ಮೆ ಟ್ರೈ ಮಾಡಿ ನೋಡ್ರಿ. ಹೆಂಗೆ ಬಂತಂತ ನಮಗೆ ಹೇಳ್ರಿ, ನೀವು ತಿಳಿಸ್ರಿ ಕಮೆಂಟ್ನಾಗ. ಚೆನ್ನಾಗಿ ಹುರ್ಕೊಂಡು ನೋಡ್ರಿ ಇದನ್ನು. ಇವಾಗ ನೋಡ್ರಿ, ನಾವು ಒಂದು ಬೌಲ್ ಇಟ್ಕೊಂಡು ಅದರೊಳಗೆ ಎಷ್ಟು ಬೇಕಷ್ಟು ಎಣ್ಣೆ ಹಾಕ್ಕೊಂಡು ಮತ್ತು ಸಾಸಿವೆ, ಜೀರಿಗೆ ಮತ್ತು ಏನು ಮಾಡ್ತೀವಿ, ಕರಿಬೇವು ಹಾಕೋತೀವಿ ನೋಡ್ರಿ. ಇದು ಚಂದ ಹೊತ್ತಿನಾಗ ಗೋಲ್ಡನ್ ಕಲರ್ ಬರೋವರೆಗೂ ಹುರ್ಕೋರಿ. ಅದಾದಮೇಲೆ ಟೇಸ್ಟ್ ಬೇರೆ ಥರನೇ ಬರ್ತದೆ ರೀ. ಆ ಥರ ಹುರ್ಕೊಂಡು ಇವಾಗ ನೋಡ್ರಿ, ಒಂದು ಕಡೆ ನಾವು ಚಟ್ನಿ ರೆಡಿ ಮಾಡ್ಕೊಂಡು ಅದನ್ನು ಇದ್ರೊಳಗೆ ಸೇರಿಸಿ ಮಿಕ್ಸ್ ಮಾಡ್ಬೇಕು. ಮಿಕ್ಸ್ ಆದಮೇಲೆ ಮತ್ತು ಸ್ವಲ್ಪ ಮ್ಯಾಗ ಎಷ್ಟು ರುಚಿಗೆ ಬೇಕಷ್ಟು ಉಪ್ಪು ಹಾಕೋಬೇಕ್ರಿ. ಉಪ್ಪು ಹಾಕ್ಕೊಂಡು ಇನ್ನೊಂದು ಸರಿ ಮಿಕ್ಸ್ ಮಾಡ್ಬೇಕ್ರಿ. ಆಯ್ತು ನೋಡ್ರಿ, ನಮ್ಮ ಚಟ್ನಿ ರೆಡಿ ಆಯ್ತು ರೀ. ಇವಾಗ ಮತ್ತು ನಾವೇನು ಮಾಡತ್ತೀವಿ ಅಂದ್ರೆ ಇವಾಗ ಮಸಾಲೆ ಪಡ್ಡು ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊಳ್ತೀವಿ ರೀ ಮಸಾಲೆ. ಇವಾಗ ನೋಡ್ರಿ, ಒಂದು ಕಡಾಯಿ ಇಟ್ಕೊಂಡು ನೋಡ್ರಿ, ಕಡಾಯಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಮತ್ತು ಜೀರಿಗೆ ಮತ್ತು ಉದ್ದಿನಬೇಳೆ ಮತ್ತು ಏನು ಬೇಕು ನೋಡ್ರಿ ಮಸಾಲೆಗೆ, ಹಸಿಮೆಣಸಿನ್ಕಾಯಿ, ಸಣ್ಣದಾಗಿ ಹೆಚ್ಕೊಂಡಿರುವಂಥ ಕರಿಬೇವು ಮತ್ತು ಈರುಳ್ಳಿ ಮತ್ತು ಸಣ್ಣದಾಗಿ ಏನಂತಾರೆ ಹೆಚ್ಕೊಳ್ಬೋದು ಅಥವಾ ಕಟ್ ಮಾಡ್ಕೊಳ್ಬೋದು, ಕ್ಯಾರೆಟು, ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಇದರ ಸ್ವಲ್ಪ ಹಸಿ ವಾಸನೆ ಹೋಯ್ತಂದ್ರೆ ಮಸಾಲೆ ಪಡ್ಡು ಚೆನ್ನಾಗಿ ಬರ್ತದೆ ರೀ. ನೀವು ಹಾಗೆ ಕೂಡ ಮಾಡ್ಕೋಬೋದು, ಅಂದರೆ ಈ ಥರ ಮಾಡ್ಕೊಂಡ್ರೆ ಮಸಾಲೆ ಪಡ್ಡು ಒಂಥರ ಬೇರೆ ಥರನೇ ರುಚಿ ಕೊಡ್ತದೆ ರೀ. ನೋಡ್ರಿ, ಎಲ್ಲ ಮಿಕ್ಸ್ ಆಯ್ತು ನೋಡ್ರಿ, ಚಂದ ಹೊತ್ತಿನಾಗ ಗೋಲ್ಡನ್ ಕಲರ್ ಆಯ್ತು ನೋಡ್ರಿ. ಇವಾಗ ನೋಡ್ರಿ, ಇದು ಮಸಾಲೆ ಏನು ತಯಾರು ಮಾಡ್ಕೊಂಡಿರ್ತೀವಿ ನೋಡ್ರಿ, ಅದು ಬಿಸಿರುವಾಗೇ ಹಿಟ್ಟನ್ನೇ ಮಿಕ್ಸ್ ಮಾಡಬಾರ್ದ್ರಿ. ಅದು ಸ್ವಲ್ಪ ಹೊತ್ತು ತಣ್ಣಗೆ ಆಗೋವರೆಗೂ ಬಿಟ್ಟು ಆಮೇಲೆ ಮಿಕ್ಸ್ ಮಾಡ್ಬೇಕ್ರಿ. ಇಲ್ಲಾಂದರೆ ಬಿಸಿ ಇದ್ದಾಗೆ ನಾವು ಮಿಕ್ಸ್ ಮಾಡ್ದೇವಂದ್ರೆ ಅದು ಹಿಟ್ಟು ಮತ್ತು ಅದು ಬೇರೆ ಥರನೇ ಫ್ಲೇವರ್ ಬಂದುಬಿಡ್ತದೆ ರೀ. ರುಚಿನೂ ಅಷ್ಟು ಚೆನ್ನಾಗಿ ಬರಲ್ಲ ರೀ. ಇವಾಗ ನೋಡ್ರಿ, ಅದೆಲ್ಲ ತಣ್ಣಗಾದ್ಮೇಲೆ ನಾನು ಮಿಕ್ಸ್ ಮಾಡ್ಕೊಂಡೇನಿ ರೀ. ಮ್ಯಾಗ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡೇನಿ ನೋಡ್ರಿ. ಹಾಕೊಂಡಾದ್ಮ್ಯಾಗ ರೀ ಹಿಟ್ಟು ಮತ್ತು ನಾವೇನು ಮಸಾಲೆ ರೆಡಿ ಮಾಡ್ಕೊಂಡಿರ್ತೀವಿ ನೋಡ್ರಿ, ಅವೆರಡು ಚಂದ ಇರತ್ತನಾಗ ಮಿಕ್ಸ್ ಆಗ್ಬೇಕು ನೋಡ್ರಿ. ಈ ಥರ ಮಿಕ್ಸ್ ಆಗ್ಬೇಕು ನೋಡ್ರಿ. ಹಿಟ್ಟು ಸ್ವಲ್ಪ ಗಟ್ಟಿ ಇರ್ಬೇಕು ರೀ, ಹಳಸಿದ್ರೆ ಮಸಾಲೆ ಪಡ್ಡು ಚಂದ ಬರಲ್ಲ ರೀ. ಇವಾಗ ನೋಡ್ರಿ, ಪಡ್ಡಿನ ಮಣಿ ಇಟ್ಕೊಂಡಿವಿ ರೀ. ಪಡ್ಡಿನ ಮಣಿಗೆ ಚಂದ ಹೊತ್ತಿನಾಗ ಎಣ್ಣೆ ಹಚ್ಕೋಬೇಕು ರೀ. ಎಣ್ಣೆ ಹಚ್ಕೊಂಡು ಇವಾಗ ಲೋ ಫ್ಲೇಮ್ನಾಗ ಇಟ್ಕೊಂಡು ಏನು ಮಾಡ್ತೀವಿ ರೀ, ನಾವು ನೀಟಾಗಿ ಹಾಕೊಂಡ್ಬಿಡ್ತೀವಿ ನೋಡ್ರಿ. ಇದು ಏನು ಬ್ಯಾಟ್ರ್ ಕಲಿಸಿರ್ತೀವಲ್ಲ ರೀ ಹಿಟ್ಟಿಂದು, ಅದು ನೀಟಾಗಿ ಎಲ್ಲದ್ರನ್ಯಾಗ ಹಾಕೋಬೇಕು ರೀ. ಹಾಕೊಂಡು ಲೋ ಫ್ಲೇಮ್ನಾಗೆ ಇಡ್ಬೇಕು ರೀ. ಮ್ಯಾಲ್ಗಡೆ ಮುಚ್ಚಿಬಿಡ್ಬೇಕು ನೋಡ್ರಿ. ಮುಚ್ಚಿಬಿಟ್ರೆ ಚಂದ ಉಗನಾಗ ಚಂದ ಕಾಯ್ತಾವೆ ನೋಡ್ರಿ ಅವು. ಇವಾಗ ನೋಡ್ರಿ, ಒಂದು ಕಡೆ ಕಾಯ್ದಾವ್ರಿ, ಎಲ್ಲನೂ ಒಂದು ಕಡೆ ಪಲ್ಟಾಸ್ಕೋಬೇಕ್ರಿ. ಪಲ್ಟಾಸ್ಕೋಬೇಕಂದ್ರೆ ತಿರುವಾಕೋಬೇಕ್ರಿ. ತಿರುವಾಕೊಂಡು ಇನ್ನೊಂದು ಕಡೆ ಕಾಯ್ಲಕ್ಕ ಬಿಟ್ಬಿಡ್ಬೇಕ್ರಿ. ಈಗ ನೋಡ್ರಿ, ನಾ ಈ ಥರ ಎಣ್ಣೆ ಹಚ್ಕೊಳ್ಳೋದ್ರಿಂದ ಈ ಥರ ಚೆನ್ನಾಗಿ ಜಲ್ದಿ ಬಂದುಬಿಡ್ತಾವ್ರಿ ಅವು. ಎಣ್ಣೆ ಹಚ್ಕೊಳ್ಳಿಲ್ಲ ಜಾಸ್ತಿ ಅಂದ್ರೆ ಜಲ್ದಿ ಬರಲ್ರಿ. ಜಾಸ್ತಿ ಎಣ್ಣೆ ಹಚ್ಕೊಂಡು ಪಡ್ಡಿನ ಮಾಡಿ ಜಾಸ್ತಿ ಎಣ್ಣೆ ಹಚ್ಕೊಂಡು ಮಾಡ್ಕೋಬೇಕ್ರಿ. ಈಗ ನೋಡ್ರಿ, ಒಂದು ಕಡೆ ಎಲ್ಲ ಪಲ್ಟಾಸ್ಕೊಂಡ್ಬಿಟ್ಟಿನಿ ರೀ, ಮುಚ್ಚಿಬಿಡ್ಬೇಕ್ರಿ. ನೋಡ್ರಿ, ನಮ್ಮ ಪಡ್ಡು ಇವಾಗ ರೆಡಿ ಆಗ್ಯಾವ್ರಿ. ಅಷ್ಟು ಒಂದು ಪ್ಲೇಟ್ನಾಗ ತೊಗೊಂಬಿಡಂಬ್ರಿ. ಒಂದ್ಸರಿ ನಿಮ್ಮ ಮನೆಗೂ ಟ್ರೈ ಮಾಡಿ ನೋಡ್ರಿ, ಎಷ್ಟು ಚಂದ ಬರ್ತಾವ ಅಂತ. ಈ ತರಹದೇ ಹೊಸ ಹೊಸ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿರಿ. ನಾವೇನೇ ವಿಡಿಯೋ ಬಿಟ್ಟರು ಫಸ್ಟ್ ನಿಮಗೆ ಬಂದು ತಲುಪ್ತದ್ರಿ. ನೋಡಿರಿ, ಈ ಥರ ಬಂದ ನೋಡಿರಿ ಪಡ್ಡು, ಎಷ್ಟು ಮೆತ್ತಗೆ ಬಂದಾವ ನೋಡಿರಿ. ನೀವು ನಿಮ್ಮ ಮನೆ ಮಾಡಿ ಟ್ರೈ ಮಾಡಿ ನಮಗೆ ಹೇಗದಂತ ಕಮೆಂಟ್ ಮಾಡಿರಿ. ಧನ್ಯವಾದಗಳು.